ಹಾಯ್ ಹಾಯ್ ಮೇಡಮ್. ಏನು ನಿಮ್ಮ ಹೆಸರು? ಗಿರೀಶ್ ಅಂತ. ಗಿರೀಶ್, ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀನಿ ಮೇಡಮ್. ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್? ಫೇವ್ರೇಟ್ ಅಂತೇನಿಲ್ಲ ಮೇಡಮ್, ಹನುಮಂತ ಗೆದ್ರೆ ಓಕೆ. ಯಾಕೆ ಹನುಮಂತ್ ಗೆಲ್ಬೇಕು? ಏನೋ ನಮ್ಮ ಕಡೆ ಹುಡುಗ ಅಂತ ಓಕೆ. ಅಲ್ಲ, ನಿಮ್ಮ ಕಡೆ ಹುಡುಗ ಅಂತ ಗೆಲ್ಬೇಕು. ಚೆನ್ನಾಗಿ ಆಡ್ತಿದ್ದ, ನನಗೆ ಅದನ್ನೆಲ್ಲ ಅಲ್ಲಿ ಕಂಪೇರ್ ಮಾಡಿ ಚೆನ್ನಾಗಿ ಆಡ್ತಿದ್ದ ನಮ್ಮ ಮನೆಯಲ್ಲಿ. ಓಕೆ. ಸುದೀಪ್ ಸರ್ ಇಟ್ಕೊಳ್ಳೋ ಎರಡು ಕೈ ಎರಡಾಗಿರ್ಬೇಕು. ಒಂದು ಹನುಮಂತು, ಇನ್ನೊಂದು ತ್ರಿವಿಕ್ರಮ್. ಹಾಂ. ಓಕೆ, ಯಾಕೆ ತ್ರಿವಿಕ್ರಮ್ದಾಗಿರ್ಬೇಕು? ತ್ರಿವಿಕ್ರಮ್ ಅವ್ರಿಗೆ ಚೆನ್ನಾಗಿ ಕಾಂಪಿಟೆಂಟ್ ಕೊಡ್ತಾರೆ ಅದಕ್ಕೆ. ಓಕೆ, ಈಗ ಇಬ್ಬರು ಹುಡುಗಿರಿದ್ದಾರೆ, ಅವ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ? ಹುಡುಗಿರು ಬರ್ಬೋದು 3rd 4th ಸ್ಟೇಜಲ್ಲಿ ಬರೋದು. ಯಾಕೆ ಹುಡುಗಿರು ಫಸ್ಟ್? ಅಲ್ಲ, ಫಸ್ಟ್ ಬರ್ಬೇಕಂತಾನಿಲ್ಲ, ಅವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಹುಡುಗರಿಗಿಂತ ಹುಡುಗರು ಚೆನ್ನಾಗಿ ಆಡ್ತಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಇಯರ್ ಹುಡುಗರು ಅಂತೇನಿಲ್ಲ, ಚೆನ್ನಾಗಿ ಹುಡುಗಿರು ಫಸ್ಟ್ ಬರ್ಬೋದು. ಹಾಂ ಬರ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಫೇವ್ರೆಟ್ ಕಂಟೆಸ್ಟೆಂಟ್? ಹಾಂ, ನಮಗೆ ಹನುಮಂತ. ನಿಮಗೆ ಹನುಮಂತ ಅಂದ್ರೆ ನಿಮ್ಮೂರ ಹುಡುಗ ಅಂತೇಳಿ ಅವನ್ನೇ ಬೆಳೆಸ್ಬೇಕಂತಿಲ್ಲ ಮೇಡಮ್. ನಿಮ್ಮೂರ ಹುಡುಗ ಅಂತ. ತ್ರಿವಿಕ್ರಮ ಇಷ್ಟ, ಹಂಗೇನಿಲ್ಲ. ಹಾಂ, ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಗೆಲ್ತೀವಿ ಅಂತ ಹೇಳ್ತೀವಿ. ಇಬ್ಬರಲ್ಲಿ ಯಾರು ಏನಾದರೂ ಓಕೆ ನಮಗೆ. ಹಾಂ, ಎರಡು ಕೈ ಅವ್ರದ್ದಿದ್ರು ಓಕೆ. ಈಗ ನೆಕ್ಸ್ಟ್ ಇಂದ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇಲ್ಲ, ಬಿಗ್ ಬಾಸ್ ನೋಡ್ತೀರಾ ನೋಡಲ್ಲ? ಅಷ್ಟೇನು ಜಾಸ್ತಿ ನೋಡಲ್ಲ ಮೇಡಮ್. ಸಂಡೇ ವೀಕೆಂಡ್ ಅವ್ರಿಗೋಸ್ಕರ ನೋಡ್ತಿದ್ವಿ, ನಮ್ಮ ಹೀರೋ ಅಂತ ಹೇಳಿ. ಇವಾಗ ಅಷ್ಟೇನು ನೋಡಲ್ಲ ಜಾಸ್ತಿ. ಹಾಂ, ಕಡಿಮೆ. ಹಾಂ. ಓಕೆ, ಥ್ಯಾಂಕ್ ಯು. ಹಾಂ, ಓಕೆ.